ಸಂಕಷ್ಟ ಚತುರ್ಥಿ ಪ್ರಯುಕ್ತ ಶ್ರೀ ಪೂತಮಾಸ ಜ್ಯೋತಿಷ್ಯಾಲಯ ವತಿಯಿಂದ ಗಣಹೋಮ, ನವಗ್ರಹ ಹೋಮ, ಸಂಕಷ್ಟಹರ ಪೂಜೆಗಳನ್ನು ನಡೆಸಲಾಯಿತು. ಇಲ್ಲಿ ಸುಮಾರು ವರ್ಷಗಳಿಂದ ಡಾಕ್ಟರ್ ಕೆ ಗಿರೀಶ್ ಅವರು ಜ್ಯೋತಿಷ್ಯ ಹೇಳುತ್ತಿದ್ದು, ನೂರಾರು ಭಕ್ತರು ಇಲ್ಲಿ ಅತಿ ಕಡಿಮೆ ವೆಚ್ಚದಲ್ಲಿ ಜ್ಯೋತಿಷ್ಯ ಕೇಳಿ ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಂಡಿದ್ದಾರೆ ಹಾಗೂ ತಮ್ಮ ನಿಸ್ವಾರ್ಥ ಸಿದ್ಧಿಗೋಸ್ಕರ ಸಂಕಲ್ಪ ಕೈಗೊಂಡು ತಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಂಡಿದ್ದಾರೆ. ಈ ಜ್ಯೋತಿಷ್ಯಾಲಯವು ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡಬೆಳವಂಗಲ ಹೋಬಳಿ ಕಾರೇಪುರದಲ್ಲಿದೆ. ಈ ಒಂದು ವಾತಾವರಣದಲ್ಲಿ ನಕ್ಷತ್ರವನ ಮತ್ತು ರಾಶಿವನ ಮತ್ತು ನವಗ್ರಹವನ, ಗೋಶಾಲೆ, ಪ್ರಾರ್ಥನಾ ಮಂದಿರ, ಔದುಂಬರ ಮರ, ಗುರುಚರಿತ್ರೆ ಪಾರಾಯಣ, ಕದಲಿವನ ಮತ್ತು ಆರ್ಕವನ ಅಂತ ಉದಾಹರಣೆಗೆ ಹೇಳಬೇಕು ಅಂದರೆ ಇವೆಲ್ಲನೂ ತುಂಬಾ ಒಳ್ಳೆ ಇರುವಂಥ ಒಂದು ನಮ್ಮ ಧರ್ಮದ ಒಂದಷ್ಟು ಪ್ರಕೃತಿನೇ ನಮಗೆ ಒಂದು ದೇವತೆಗಳು ಅಂತ ನಾವು ಪೂಜೆ ಮಾಡುವಂಥದ್ದು ಹಿಂದೂ ಧರ್ಮದಲ್ಲಿ. ಅದೇ ರೀತಿ ಇಲ್ಲಿ ಪ್ರಕೃತಿಯೇ ದೇವರು ಅನ್ನೋ ರೀತಿ ಒಳಗಡೆ ಎಲ್ಲ ವೃಕ್ಷಗಳನ್ನೂ ಹಾಕಿದ್ದಾರೆ. ಮತ್ತು ಗೋಶಾಲೆನೂ ಸಹ ಇದೆ. ನನ್ನ ಮೊಮ್ಮಕ್ಕಳಿಗೆ ಉದಾಹರಣೆಗೆ ಹೇಳಬೇಕು ಅಂದರೆ ನನ್ನ ಮೊಮ್ಮಕ್ಕಳಿಗೆ ಒಂದು ನಕ್ಷತ್ರದಲ್ಲಿ ಒಂದು ದೋಷ ಇದೆ ಅಂತಂದರು. ಆ ಪೂಜೆ ಎಷ್ಟು ಚೆನ್ನಾಗಿ ಮಾಡಿಸಿದ್ರು ಇಲ್ಲಿ ಅಂತಂದರೆ ತುಂಬ ಚೆನ್ನಾಗಿ ಮಾಡಿಸಿದ್ರು. ಆ ಥರದ್ದೂ ತುಂಬ ಚೆನ್ನಾಗಿ ಇಲ್ಲೆಲ್ಲನೂ ಮಾಡ್ತಾರೆ. ಮಾಡೋ ಜನಗಳಿಗೆ ಇದನ್ನು ಏನು ಅಂದರೆ ಇವಾಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ಸಿಟಿಗಳಲ್ಲೆಲ್ಲನೂ ಸಹ ಯಾರೂ ತಪ್ಪಾಗಿ ತಿಳ್ಕೊಳ್ಬಾರ್ದು. ಸಿಟಿಗಳಲ್ಲೆಲ್ಲನೂ ಇಂಥ ಒಂದಷ್ಟು ಕಾರ್ಯಕ್ರಮಗಳು, ಇಂಥ ಒಂದು ಕೆಲಸ ಮಾಡಬೇಕು ಅಂದರೆ ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ತೊಗೊಳ್ತಾರೆ. ಉದಾಹರಣೆಗೆ ನಾವು ಟಿ ವಿಗಳಲ್ಲೆಲ್ಲನೂ ನೋಡ್ತೀವಿ. ನಾವು ಟಿ ವಿಲಿ ನಂಬರ್ ನೋಡಿ ಅವ್ರಿಗೆ ಮತ್ತೆ ಕಾಲ್ ಮಾಡಿದಾಗ ಅವ್ರು ಹೇಳೋದೇ ಒಂದು, ನಾವು ಕಾಲ್ ಮಾಡಿದಾಗ ಅವ್ರು ಹೇಳೋದೇ ಇನ್ನೊಂದು ಥರ ರೆಸ್ಪಾಂಡ್ ಮಾಡ್ತಾರೆ. ಆದರೆ ಇಲ್ಲೇನು ಅಂದರೆ ತುಂಬ ಟ್ರಾನ್ಸ್ಪರೆಂಟಾಗಿ ವಾಸ್ತವ ಏನಿದೆಯೋ ಅದನ್ನು ಹೇಳ್ತಾರೆ. ಮತ್ತು ಏನು ಅವರು ನೆಗೆಟಿವ್ ಆಗಿ ಭಯ ಪಡೋ ಅಂಥದ್ದೆಲ್ಲ ಹೇಳಲ್ಲ. ಅಷ್ಟು ಖರ್ಚಾಗುತ್ತೆ, ಲಕ್ಷಗಳು ಖರ್ಚಾಗುತ್ತೆ, ಅವೆಲ್ಲನೂ ಜನಗಳಿಗೆ ಇದು ಮಾಡಲ್ಲ. ಇದು ತುಂಬ ಉಪಯೋಗ. ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಈ ಥರದ್ದು ಒಂದು ಇರೋದು ನಿಜವಾಗ್ಲೂ ಅವರ ಒಂದು ಮುಖಸ್ತುತಿಗೆ ಹೇಳುವಂಥದ್ದಲ್ಲ, ತುಂಬ ಒಳ್ಳೆ ಪಾಸಿಟಿವ್ ಏನೇ. ನನಗಂತೂ ಯಾರಿಗೆ ಹೆಂಗೋ ಗೊತ್ತಿಲ್ಲ, ನನಗಂತೂ ಇಲ್ಲಿ ಬಂದ ಮೇಲೆ ತುಂಬ ಒಂದಷ್ಟು ಒಳ್ಳೆಯದಾಗಿದೆ. ಜನ ಇದನ್ನು ಉಪಯೋಗ ಪಡ್ಕೊಳ್ಬೇಕು. ಎಲ್ಲೆಲ್ಲೋ ಹೋಗಿ ಸುಮ್ಮನೆ ಕೂತ್ಕೊಂಡು ಕಾಲ ಕಳೆಯೋ ಬದಲು ಈ ಥರದ್ದು ಒಂದಷ್ಟು ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಂಡ್ರೆ ನಮ್ಮ ಮಕ್ಕಳು ನಮ್ಮನ್ನು ಫಾಲೋ ಮಾಡ್ತಾರೆ. ನಾವೇನು ಮಾಡ್ತೀವೋ ಮಕ್ಕಳು ಅದೇ ಮಾಡ್ತಾರೆ. ಹಂಗಾಗಿ ಈ ಥರದ್ದೆಲ್ಲನೂ ಉಳಿಸ್ಕೊಳ್ಳೋ ಅಂಥ ಆದ್ಯ ಕರ್ತವ್ಯ ನಮ್ಮ ಹಿಂದೂಗಳದ್ದು. नमस्करोमि ओम यो वेदादो स्वर प्रोक्तो वेदान्ते च प्रतिष्ठितः तस्य प्रकृतिरेणस्य परस्य महेश्वरः आराध्यस्य महागणाधिपते नमः वेदोक्ता भद्रापुष्पावस्तवा प्रायमाणमया देवा शरणागतोत्सव अन्यदा शरणनास्ति त्वमेव शरणं ಗುಪ್ಪೆಯಿಂದ ಬರ್ತಾ ಇದ್ದೀನಿ. ನನಗೆ ಸ್ವಾಮೀಜಿಗಳು ಈ ಗಿರೀಶ್ ಸ್ವಾಮೀಜಿಗಳು ಈ ಕಾರ್ಯವನ್ನು ಯಶಸ್ವಿಯಾಗಿ ಪ್ರತಿ ಗಣೇಶನ ಸಂಕಷ್ಟ ದಿವಸ ಮಾಡ್ತಾಯಿದ್ದಾರೆ. ಅದು ಭಾಳ ಜನಕ್ಕೆ ಅನುಕೂಲ ಆಗ್ತಾಯಿದೆ ಮತ್ತು ನನಗೂ ಇಲ್ಲಿ ಮನಸ್ಸಿಗೆ ಭಾಳ ಶಾಂತಿಯಾಗಿದೆ. ನಾನು ಬಂದು ನನಗೇನೋ ನನ್ನ ಕಷ್ಟ ಎಲ್ಲ ಪರಿಹಾರ ಆಗಿದೆ ಆಲ್ರೆಡಿ. ನನಗೇನು ಇಲ್ಲಿ ಬಂದರೆ ಪ್ರತಿ ತಿಂಗಳು ತಪ್ಪದೇ ಬರ್ತೀನಿ ನಾನು. ಹಾಗಾಗಿ ಮತ್ತು ದೇವ್ರನ್ನ ನಾನು ಏನು ಕೇಳ್ಕೊತೀನಿ ಅಂದರೆ ಎಲ್ಲ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ, ಸಕಲ ಸಮೃದ್ಧಿನ ಚೆನ್ನಾಗಿ ನಮ್ಮ ದೇಶ ಶಾಂತಿಯಿಂದ ಬದುಕಲಿ ಅಂತ ನಾನು ಕೇಳ್ಕೊತೀನಿ. ಈ ಪ್ರಕಾರವಾಗಿ ಗುರೂಜಿ ಭಾಳ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ. ನನಗೂ ಭಾಳ ಸಂತೋಷ ಆಗಿದೆ. ಜನಗಳು ಹಿಂಗೆ ಸ್ಪ್ರೆಡ್ ಆಗಿ ಭಾಳ ಜನ ಇಲ್ಲಿ ಬಂದು ಶಾಂತಿ ಸಮಾಧಾನ ಪಡಲಿ ಅಂತ ಆ ದೇವರನ್ನು ಭಗವಂತನ ಕೇಳ್ಕೊತೀನಿ. वक्रतुण्डाय धीमहि तन्नो दन्ती प्रचोदयात् एकदन्ताय विद्महे वक्रतुण्डाय धीमहि तन्नो दन्ती प्रचोदयात् स्वाहा ओम गणपतये नमः एकदन्ताय विद्महे वक्रतुण्डाय धीमहि तन्नो दन्ती प्रचोदयात् स्वाहा ओम गणपतये नमः एकदन्ताय विद्महे वक्रतुण्डाय धीमहि तन्नो दन्ती प्रचोदयात् स्वाहा ओम गणपतये नमः एकदन्ताय विद्महे वक्रतुण्डाय धीमहि तन्नो दन्ती प्रचोदयात् एकदन्ताय विद्महे वक्रतुण्डाय धीमहि तन्नो दन्ती प्रचोदयात् स्वाहा प्रचोदयात् धीमहि तन्नो दन्ती प्रचोदयात् स्वाहा ओम गणपतये नमः एकदन्ताय विद्महे वक्रतुण्डाय धीमहि तन्नो दन्ती प्रचोदयात् स्वाहा. ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿದ್ದು
ನಮ್ಮ ಸಾಮಾಜಿಕ ಜನರಲ್ಲಿ ಮತ್ತು ರೈತಾಪಿ ವರ್ಗದಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನ ಕಾರ್ಯಪುರ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಗುರುಗಳು ಗಿರೀಶ್ ಅವರು ನಡೆಸಿಕೊಂಡು ಬರ್ತಿದ್ದಾರೆ. ಇದೊಂದು ಉತ್ತಮ ಕಾರ್ಯಕ್ರಮ. ಸಮಾಜದ ಎಲ್ಲ ಜನರ ಅಭಿವೃದ್ಧಿಗೆ ಹತ್ತಿರ ಕಾರ್ಯಕ್ರಮಗಳು ಮತ್ತು ಉಚಿತ ಜ್ಯೋತಿಷ್ಯ, ವಾಸ್ತು ಗಣಪತಿ ಇತ್ಯಾದಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಒಂದು ಸದುಪಯೋಗದ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದು ಎಲ್ಲರೂ ಮೆಚ್ಚುವಂಥ ವಿಚಾರ ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ನಾನೊಂದು 3 ವರ್ಷಗಳಿಂದ ಬರ್ತಾಯಿದ್ದೀನಿ. ನಾನು ಬಂದ ಮೇಲೆ ಒಳ್ಳೆಯದಾಯಿತು. ಸ್ವಲ್ಪ ವಾಸ್ತು ಶಾಂತಿ, ಆರೋಗ್ಯ, ವಿದ್ಯಾಭ್ಯಾಸ ಇತರೆ. ಸರ್, ಸಂಕಷ್ಟರ ಜೊತೆ ರಾಕ್ಫೋರ್ಟ್ ಗಣಪತಿಗೆ ಹೋಗಿದ್ದೀನಿ. ಅಲ್ಲಿಗಿಂತ ತುಂಬ ವಿಸ್ಮಯ ಇಲ್ಲಿ ಅಂತ ನಾನು ಹೇಳ್ತೇನೆ. ತಮಿಳ್ನಾಡು ರಾಜಭೋಗ ಬರ್ತೀವಿ, ಮಲ್ಲೇಶ್ವರಕ್ಕೆ ಬರ್ತೀವಿ, ಬುಲ್ ಟೆಂಪಲ್ ಗಣಪತಿ, ಅಲ್ಲಿಗಿಂತ ಶಕ್ತಿ ಇದೆ ಅಂತ ನಮ್ಮ ವೈಯಕ್ತಿಕ ಅನಿಸಿಕೆ. ಅಂತೇಳ್ಬಿಟ್ಟು ನಾವು ಇಲ್ಲಿ ಸುಮಾರು ವರ್ಷಗಳಿಂದ ಡಾಕ್ಟರ್ ಕೆ ಗಿರೀಶ್ ಅಂತೇಳ್ಬಿಟ್ಟು ಅವರು ಜ್ಯೋತಿಷ್ಯವನ್ನು ಹೇಳ್ತಿದ್ದಾರೆ. ಅವರಿಂದ ನಮಗೆ ಇಲ್ಲಿ ದಿನನಿತ್ಯ ಕಾರ್ಯಕ್ರಮಗಳು ಅನ್ನೋದು ನಡೀತಾ ಇರುತ್ತೆ. ಗ್ರಹ ಶಾಂತಿಗಳು ಹಾಗೂ ನಕ್ಷತ್ರ ಶಾಂತಿಗಳು ಹಾಗೂ ಇನ್ನಿತರ ಶಾಂತಿ ಕರ್ಮಗಳೆಲ್ಲವೂ ಕೂಡ ಏನೋ ಒಂದು ಜಾತಕಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅವರವರಿಗೆ ಬಂದಿರುವಂಥವ್ರಿಗಿರುತ್ತೋ ಅದನ್ನು ನೋಡಿ ಅವರು ಅದನ್ನು ತಿಳಿಸ್ತಾ ಇರ್ತಾರೆ. ಅದಕ್ಕೆ ತಕ್ಕಂತಹ ಶಾಂತಿ ಕರ್ಮಗಳನ್ನು ನಾವು ಮಾಡ್ತಾ ಇದ್ದೇವೆ. ನಾವು ಮಾಡಿಸಿರುವಂತಹ ಸುಮಾರು ವರ್ಷಗಳಿಂದ ಇಲ್ಲಿ ಪೂಜಾ ಆರಾಧನೆ ಮಾಡ್ತಿದ್ದೇವೆ. ಬಂದವರೆಲ್ಲರಿಗೂ ಕೂಡ ಒಂದೇ ಮಾತು, ಇಲ್ಲಿ ಬಂದು ಪೂಜೆ ಮಾಡಿದವರು ಎಲ್ಲರೂ ಕೂಡ ಸಕ್ಸಸ್ ಆಗಿದೆ ಮತ್ತು ಒಳ್ಳೆಯದೇ ಆಗಿದೆ ಅಂತೇಳಿ ಎಲ್ಲರೂ ಕೂಡ ಇಲ್ಲಿ ಪ್ರತಿ ಸತಿ ಬಂದಾಗ ಕೂಡ ಹೇಳ್ತಾ ಇರ್ತಾರೆ. ಹಾಗೆ ಒಬ್ಬರು ಮಾಡಿಸ್ಕೊಂಡು ಹೋದವರು ಮತ್ತೆ ಅದರಿಂದ ಅವರು ಇನ್ನೊಬ್ರಿಗೆ ಕರ್ಕೊಂಬಂದು ಇಲ್ಲಿಗೆ ನಮಗೆ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ತುಂಬ ಬೆಂಗಳೂರಿಂದ ಹೊರಗಡೆ ಭಾಗದಲ್ಲಿದ್ದರೂ ಕೂಡ ಬರುವಂತಹ ಜನರಿಗೆ ಒಂದು ಒಳ್ಳೆಯದಾಗತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅದರಿಂದ ಸುಮಾರು ಜನ ಇಲ್ಲಿಗೆ ನಮ್ಮನ್ನು ಹುಡುಕೊಂಡು ಬರ್ತಾ ಇದ್ದಾರೆ. ಹಾಗೆ ದಿನನಿತ್ಯ ಇಲ್ಲಿ ಪೂಜಾ ಕೈಕರ್ಯಗಳು ನಡೀತಾ ಇದೆ. ಹಾಗೆ ಆ ಒಂದು ಸೇವೆಯಲ್ಲಿ ಕೂಡ ನಾವು ಇವತ್ತು ಸಂಕಷ್ಟಹರ ಚತುರ್ಥಿ ಅಂತೇಳಿ ಪ್ರತಿ ತಿಂಗಳು ಕೂಡ ನಾವು ಈಗ ಸಂಕಷ್ಟ ಚತುರ್ಥಿಯನ್ನು ಪ್ರಾರಂಭವನ್ನು ಮಾಡಿದ್ದೇವೆ. ಅದರಲ್ಲಿ ಕೂಡ ಸುಮಾರು ಭಕ್ತಾದಿಗಳು ಬಂದು ಪಾಲ್ಗೊಂಡ ನಂತರದಲ್ಲಿ ಅವರಿಗೆ ಕೂಡ ಸಂಕಷ್ಟಹರ ಗಣಪತಿ ಸುಮಾರು ನಾವು ಹೆಚ್ಚು ಕಮ್ಮಿ 1 ವರ್ಷಗಳ ಕಾಲ ಆಯಿತು ಪ್ರಾರಂಭವನ್ನು ಮಾಡಿ. ಆ ವರ್ಷಕಾಲದಿಂದ ಕೂಡ ಎಲ್ಲರೂ ಕೂಡ ಬಂದಂಥವ್ರು ಪ್ರತಿ ತಿಂಗಳು ಬಂದು ಅವರವರ ಸಮಸ್ಯೆಗಳನ್ನೆಲ್ಲ ಸಂಕಲ್ಪವನ್ನು ಮಾಡಿಸ್ತಾ ಇದ್ದಾರೆ. ಇಲ್ಲಿ ಎಲ್ಲರೂ ಕೂಡ ಸಂಕಲ್ಪವನ್ನು ಮಾಡಿ ಭಗವಂತನಿಗೆ ಗಣಪತಿಯನ್ನು ಪೂಜಾ ಆರಾಧನೆಯನ್ನು ಮಾಡಿ ಹಾಗೆ ಭಗವಂತನಿಗೆ ಎಲ್ಲರ ಕೈಯಲ್ಲಿ ಕೂಡ ನಾವು ಅಭಿಷೇಕಾದಿಗಳನ್ನು ಮಾಡಿಸಿ, ಹಾಗೆ ವಿಶೇಷ ಏನು ಅಂತಂದರೆ ಸಂಕಷ್ಟ ಅಂತಂದರೆ ಬರೀ ಗಣಪತಿ ಆರಾಧನೆಯನ್ನು ಮಾಡಿ ನಾವು ಅಲ್ಲಿ ಗಣಪತಿಗೆ ಪೂಜೆ ಮಾಡಿ ಬಿಟ್ಬಿಡ್ತೀವಿ. ಆದರೆ ಇಲ್ಲಿ ವಿಶೇಷ ಏನು ಅಂತಂದರೆ ಈ ಪೂತಮಾನಸ ಯಾಗಶಾಲೆಯಲ್ಲಿ ಸಹಸ್ರ ನಾರಿಕೇಳ ಅಥವಾ ಅಷ್ಟೋತ್ತರ ನಾರಿಕೇಳ ಅಂತೇಳಿ ಪೂರ್ಣವಾದ ಫಲದಿಂದ ಹೋಮವನ್ನು ಮಾಡುವಂತಹ ಒಂದು ಪದ್ಧತಿ ಬಂದಿದೆ. ಹಾಗಾಗಿ ಎಲ್ಲರೂ ಕೂಡ ಬರುವಂಥ ಭಕ್ತಾದಿಗಳು ಏನು ಒಂದು ಪ್ರತಿ ತಿಂಗಳು ಬರುತ್ತಾರೋ ಹಾಗೆ ಮತ್ತೆ ಅವ್ರ ಮನೆಗೆ ಹೋಗಿ ನಾಳೆಯಿಂದ ಆ ಒಂದು ಪೂರ್ಣವಾದ ಕಾಯನ್ನು ತೆಂಗಿನಕಾಯನ್ನು ಹಿಡಿದು ಅವರ ಮನೆಯಲ್ಲಿ ಅದನ್ನು ಇಟ್ಟು ಭಗವಂತನ ಒಂದು ಅವರ ಏನು ಬಾಧೆಗಳಿದೆಯೋ ಅವೆಲ್ಲವನ್ನು ಕೂಡ ಸಂಕಲ್ಪವನ್ನು ಮಾಡಿ ಎಲ್ಲವನ್ನು ಕೂಡ ನೆರವೇರಿಸುವಂತೇಳಿ 1 ತಿಂಗಳ ಕಾಲ ಅದನ್ನು ಇಟ್ಟು ಮನೆಯಲ್ಲಿ ಪೂಜೆ ಪ್ರಾರ್ಥನೆಗಳನ್ನೆಲ್ಲ ಮಾಡಿ ಆ ಕಾಯನ್ನು ತೆಗೆದುಕೊಂಡು ಇಲ್ಲಿಗೆ ಬರ್ತಾರೆ. ಅದನ್ನೇ ನಾವು ಮಂತ್ರಪೂರ್ವಕವಾಗಿ ಇಲ್ಲಿ ಗಣಪತಿಗೆ ಹೋಮಾದಿಗಳನ್ನು ಮಾಡಿ ಆ ಕಾಯನ್ನು ಅವರಿಗೆ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ಅದರ ಪ್ರಸಾದವನ್ನು ನಾವು ಅವರಿಗೆ ಆಶೀರ್ವಾದ ರೂಪದಲ್ಲಿ ರಕ್ಷೆ ಇತ್ಯಾದಿಗಳಲ್ಲಿ ನಾವು ಕೊಡೋದ್ರಿಂದ ಅವರಿಗೆ ಕೂಡ ಅದು ತುಂಬ ಅನುಕೂಲವಾಗಿದೆ ಅನ್ನುವಂತಹ ಭಕ್ತಿಯಿಂದ ಅವರು ಅದನ್ನು ನಂಬಿ ಪ್ರತಿ ತಿಂಗಳು ಕೂಡ ಇಲ್ಲಿ ಬಂದು ಭಕ್ತಾದಿಗಳು ಒಂದು ಭಗವಂತನ ಸೇವೆಗೆ ಪಾತ್ರರಾಗ್ತಿದ್ದಾರೆ. ಹಾಗೆ ಇಲ್ಲಿ ಬರುವಂತಹ ಮುಂದೆ ನೀವು ಇದನ್ನು ನೋಡಿ ನಿಮಗೂ ಏನಾದರೂ ಸಂಕಷ್ಟಗಳು ಇತ್ಯಾದಿಗಳಿದ್ದರೆ ಡಾಕ್ಟರ್ ಕೆ ಗಿರೀಶ್ ಅನ್ನೋಂಥವ್ರನ್ನ ಕಾರ್ಯಪುರ ಗ್ರಾಮದಲ್ಲಿದ್ದಾರೆ. ಅವರನ್ನು ಬಂದು ನೀವು ಭೇಟಿಯಾದರೆ ನಿಮಗಿರುವಂತಹ ಸಮಸ್ಯೆಗಳು ಖಂಡಿತವಾಗಿ ಕೂಡ ಅದರಿಂದ ದೂರವಾಗಿ ನಿಮಗೂ ಕೂಡ ಭಗವಂತನ ಅನುಗ್ರಹದಿಂದ ಒಳ್ಳೆಯದಾಗುತ್ತೆ ಅನ್ನೋದನ್ನು ನಾನು ಖಂಡಿತವಾಗೂ ಈ ಮಾತಿನಿಂದ ನಾನು ಹೇಳಬಲ್ಲೆ. ಇನ್ನು ಭಗವಂತನ ಅನುಗ್ರಹ ನಿಮಗೆಲ್ಲರಿಗೂ ಇದ್ದು ಎಲ್ಲರೂ ಕೂಡ ಒಳ್ಳೆಯದಾಗಲಿ. ನನ್ನ ಹೆಸರು ಲೋಹಿತ್ ಶರ್ಮಾ ಅಂತ ಹೇಳ್ಬಿಟ್ಟು ಇಲ್ಲಿ ಕಾರ್ಯಪುರ ಹಾಗೂ ಬೆಳವಂಗಲದ ಹತ್ರ ಬರುತ್ತೆ. ಹಾಗೆ ಚಿಕ್ಕಮದುರೈಗಿನ್ನ 10 ಕಿಲೋಮೀಟರ್ ದೂರದಲ್ಲಿ ಕಾರ್ಯಪುರ ಅಂತಹ ಗ್ರಾಮ ಇದು. नमस्ते तन्मये बाहुभ्यां तते नमः या देवी शिवदमाय पुरं भवो ते नमः शिवाशक्त्याय तपया नमस्कृतया या ते रुद्रशिवा तनुर घोरा पापकाशिनी तया सर्वाचन्तमया गिरिशन्ताभिलाषिनीः यामिषुगिरिशन्तास्ते वर्षस्तवे शिवाङ्गे धृतां कुरुमाहिं ते पुरुषञ्जगतो शिवे नमतसा गिरिशाच्छावतामति यथा न सर्वमिज्जगते
स्वाहा ओम वाङ्मयस्त्वं चिन्मयः त्वमानन्दमयस्त्वं ब्रह्ममयः ओम सच्चिदानन्दाद्वितीयोऽसि ओम प्रत्यक्षं ब्रह्मासि ओम ज्ञानमयो विज्ञानमयोऽसि स्वाहा सर्वं जगन् त्वत्तो जायते सर्वं जगन् त्वत्तस्थितते सर्वं जगन् त्वयि लयमेतते सर्वं जगन् त्वयि प्रतीयते त्वं भूमिरापो नलो निलो नभः त्वं चत्वारि वाक्पदानि स्वाहा त्वं गुणत्रयातीतः विश्वानिशोदकाय वेदस्य धन्यनाभादितादे वर्षे अग्ने ब्रह्मशास्त्राणोस्माकं बोध्यविदातमुनाः हृदयादितं सामानस्क्रमकिन्दोवे परमासदे उन्नतायमीभ्यास्तरेषः चौकार्यकसत्से विश्वाच ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.